ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರಿಗೆ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆತ್ಮೀಯ ಹಾಗೂ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರೇ, ನಾವೀಗ ಎಸ್ ಎಸ್ ಸಿ ಸಿ ಜಿ ಎಲ್ ಏನು ಪರೀಕ್ಷೆ ನಡೆದಿತ್ತು 2024 ಅದರ ಪ್ರಶ್ನೆ ಪತ್ರಿಕೆಗಳ ಅನಾಲಿಟಿಕಲ್ ರೀಸನಿಂಗ್ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗ್ತಾ ಇರುವಂಥ ಸರಣಿಯ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ, ಮತ್ತೊಮ್ಮೆ ಸುಸ್ವಾಗತ. ಯಾರೆಲ್ಲ ಇನ್ನೂ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಲಾಗಿನ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಎಸ್ ಎಸ್ ಸಿಯನ್ನು ಕನ್ನಡದಲ್ಲಿ ಯಾರು ಅಧ್ಯಯನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹಾಗೂ KPSC ಮತ್ತು ಇತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬಿಡಿಸೋದಕ್ಕೆ ನಮ್ಮ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಸೊ ನಾನು ಇಲ್ಲಿ ಬಿಡಿಸುವಂಥ ಪ್ರಶ್ನೆಗಳನ್ನು ನೀವು ಕೂಡ ಮನೆಯಲ್ಲಿ ಬಿಡಿಸುವಂಥ ಪ್ರಯತ್ನ ಪಡ್ತಾಯಿರಿ ಅಂತ ಹೇಳ್ತಾ, ಸೊ ಉಜ್ವಲ ಅಕಾಡೆಮಿಯಲ್ಲಿ PSI ಬ್ಯಾಚ್ ಸ್ಟಾರ್ಟ್ ಆಗಿದೆ. ಯಾರೆಲ್ಲ PSI ಬ್ಯಾಚ್ ಬಗ್ಗೆ ಎನ್ಕ್ವೈರಿ ಮಾಡ್ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಏನು ಈ SSC ಎಕ್ಸಾಮ್ ಆಯಿತು. SSC ಎಕ್ಸಾಮ್ನು ಆಯಿತಾ 10/9/2024 ಬೆಳಗ್ಗೆ ನಡೆದಂಥ ಮೊದಲನೇ ಶಿಫ್ಟು 9 ಗಂಟೆಯಿಂದ 10 ಗಂಟೆಗೆ ನಡೆದಂಥ ಒಂದು ಪೇಪರ್ನ ಒಂದು 5 ಪ್ರಶ್ನೆಗಳನ್ನ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾಕೆ ಅಂತಲೇ ಭಾಳ ಜನ SSC ಎಕ್ಸಾಮ್ಗೆ ಕನ್ನಡಿಗರು ಅಪ್ಲಿಕೇಶನ್ ಹಾಕೋದಿಲ್ಲ. SSC ಅಂದರೆ ತಾತ್ಸಾರ ಮಾಡ್ತಾರೆ, ನಲ್ಲಿ ಏನೋ ಇದೆ ಅನ್ನುವಂಥ. ದಯವಿಟ್ಟು SSC ಕಷ್ಟ ಇಲ್ಲ. SSC CGLಗೆ ನಮ್ಮವರು ಟ್ರೈ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ, ಇದು ಸರಳವಾಗಿದೆ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ 100% ನೀವು ಟ್ರೈ ಮಾಡ್ತಾ ಹೋದರೆ ಇದು ಈಸಿ ಆಗುತ್ತೆ, ರೈಟ್. ಸೊ ಯಾರಾದರೂ ಕೇಳ್ಬೋದು, ಬರೀ 5-6 ಪ್ರಶ್ನೆಗಳು ಅಷ್ಟೇ ಸಾಲ್ವ್ ಮಾಡ್ತಾರೆ ಸಹ. ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಕಂಪ್ಲೀಟ್ ಏನು ಆ ಒಂದು ಸೆಷನಲ್ಲಿ ಬರುವಂಥ 30 ಕ್ವಶನ್ಗಳನ್ನು ಅಥವಾ 35 ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದಕ್ಕೆ ನಿಮಗೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ರೈಟ್. ಸೊ ಹಾಗಾದರೆ ಮೊದಲು ನಾವು ನೋಡುವಂಥದ್ದು ಪ್ರಶ್ನೆ ಸಂಖ್ಯೆ 1, ರೈಟ್. ಮೊದಲನೇ ಪ್ರಶ್ನೆ ಸಂಖ್ಯೆ 1, ಹೌ ಮೆನಿ ಸ್ಕ್ವೇರ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್ ಅಂತ ಕೇಳ್ತಾರೆ. ಹೌ ಮೆನಿ ಸ್ಕ್ವೇರ್ಸ್ ಆರ್ ದೇರ್ ಇನ್ ದ ಗಿವನ್ ಫಿಗರ್. ಈ ಕೆಳಗೆ ಕೊಟ್ಟಿರುವಂತಹ ಚಿತ್ರದಲ್ಲಿ ಇರುವಂತಹ ವರ್ಗಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಈ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಆಪ್ಷನ್ಸ್ ನೋಡಿ, 14 ಕೊಟ್ಟಿದ್ದಾರೆ, 12 ಕೊಟ್ಟಿದ್ದಾರೆ, 15 ಕೊಟ್ಟಿದ್ದಾರೆ, 13 ಕೊಟ್ಟಿದ್ದಾರೆ. ಹಾಗಾದರೆ ಎಷ್ಟಿದ್ದಾವೆ ಸರ್ ಇಲ್ಲಿ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋಣ ಅನ್ನೋದಾದರೆ, ನೋಡಿ ಸ್ನೇಹಿತರೆ, ಏನು ಮಾಡ್ಬೋದು ನಾವು ಅನ್ನುವಂಥದ್ದು, ರೈಟ್. ಇಲ್ಲಿ ಸ್ಕ್ವೇರನ್ನು ಕೌಂಟ್ ಮಾಡಬೇಕಾಗತ್ತೆ. ಸ್ಕ್ವೇರ್ ಕೌಂಟ್ ಮಾಡೋದಕ್ಕೆ ಮುಂಚೆ ಕೆಲವುಗಡೆ ಎಲ್ಲಿ ಟ್ರಿಕ್ಸ್ ಅಪ್ಲಿಕೇಬಲ್ ಆಗುತ್ತೋ ಅಲ್ಲಿ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ. ಟ್ರಿಕ್ಸ್ ಅಪ್ಲಿಕೇಬಲ್ ಆಗದಿರೋ ಕಡೆ ಮ್ಯಾನ್ಯುಯಲಾಗಿ ಕೌಂಟ್ ಮಾಡಬೇಕಾಗತ್ತೆ. ನೋಡಿ, ಇದನ್ನು ನಾನು ತೊಗೊಂಡಾಗ, ರೈಟ್, ನೋಡಿ ಇಲ್ಲಿ ಆ್ಯಕ್ಚುಲಿ 1 2 ಅಂತ ಬರಿತೀವಿ, 1 ಮತ್ತು 2 ಬರಿತೀವಿ. 1 1 1 1 × 1 ಪ್ಲಸ್ 2 2 2 × 2 ಅಂತ ಬರಿತೀವಿ. ಒಂಚೂರು ದೊಡ್ಡದಿದ್ದರೆ 3 3 ಇದ್ರೆ 9 ಆಗ್ತಿತ್ತು. ಅಲ್ಲಿ 2 4 ಪ್ಲಸ್ 1 5. ಸೊ ಈ ಕಲರಲ್ಲಿ ಬರ್ತೀನಿ. ಇಲ್ಲಿ ಒಟ್ಟು 5 ಏನಿದ್ದಾವೆ, ಸ್ಕ್ವೇರ್ ಇದ್ದಾವೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗುತ್ತೆ. 5 ಸ್ಕ್ವೇರ್ ಇದ್ದಾವೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೊಂಡ್ರಿ, ರೈಟ್. ಹಾಗಾದರೆ ನಾವು ಬೇರೆ ನೋಡೋದಾದರೆ, ಆಯಿತಾ, ಇಲ್ಲೇ ಅದನ್ನು ಹೊರತುಪಡಿಸಿದ್ರೆ ನೋಡಿ, ಇಲ್ಲಿ ಇದು ಒಂದಿದೆ 6, ಆಯಿತಾ, ಇದು ಒಳಗಡೆ ಒಂದಿದೆ 7. ನೆಕ್ಸ್ಟು ನಾವು ಮುಂದೆ ನೋಡೋದಾದರೆ ಇದೊಂದಿದೆ 8. 5 + 3 8 ಆಯಿತು, 8. ಅದಾದ ನಂತರ ನಾವು ನೋಡ್ತಾ ಹೋಗೋದಾದರೆ, ರೈಟ್, ನೋಡಿ ಇದು 9, ರೈಟ್. ಅದಾದ ನಂತರ ನೋಡೋದಾದರೆ ಇದು 10, ರೈಟ್. ಅದಾದಮೇಲೆ ನೋಡೋದಾದರೆ ಇದು 11. ಅದಾದಮೇಲೆ ನೋಡೋದಾದರೆ ನೋಡಿ ಇದು 12. ಇದಾದಮೇಲೆ ನೋಡಿದ್ರೆ 13. ಟೋಟಲ್ 13 ಆಯಿತು. ಮತ್ತು ನಾವೇನು ನೋಡ್ಬೋದಪ್ಪ ಅಂತಂದರೆ ಇದು ಕಂಪ್ಲೀಟ್ ಒಂದೇನಿದೆ ಇದನ್ನು ಸೇರಿಸ್ಕೊಂಡ್ರೆ ಇದರಲ್ಲಿ ಒಟ್ಟು ಎಷ್ಟಿದಾವಪ್ಪ ಅಂದರೆ 14 ವರ್ಗಗಳಿದ್ದಾವೆ. ಈ ಚಿತ್ರದಲ್ಲಿರುವಂಥ ಒಟ್ಟು ವರ್ಗಗಳ ಸಂಖ್ಯೆ ಎಷ್ಟು ಅಂತಂದರೆ 14 ಆಗಿದೆ ಎನ್ನುವಂಥದ್ದನ್ನು ಹೇಳ್ತಾ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾಳ ಸಿಂಪಲ್. ಸೆಲೆಕ್ಟ್ ದಿ ಕರೆಕ್ಟ್ ಮಿರರ್ ಇಮೇಜ್ ಆಫ್ ದ ಗಿವನ್ ಫಿಗರ್ when the image is placed at MN as shown in the ಫಿಗರ್ ಅಂತೇಳಿ. ಇಲ್ಲಿ ಕೊಟ್ಟಿರುವಂತಹ ಚಿತ್ರದಲ್ಲಿ ಇದು ಮಿರರ್ ಆಗಿದೆ, ಕನ್ನಡಿಯ ಆಗಿರುತ್ತೆ. ಈ ಕನ್ನಡಿ ಮುಂದೆ ಇವುಗಳನ್ನು ಇಟ್ಟಿದ್ದಾರೆ. ಸೊ ಇಟ್ಟಾಗ ಏನಾಗುತ್ತೆ ಅನ್ನುವಂಥದ್ದು ತಾವು ನೆನಪಿಟ್ಕೋಬೇಕಾಗತ್ತೆ. ಸೊ ನಮಗೆ ಮಿರರ್ ಇಮೇಜ್ ಅನ್ನುವಂಥ ವಿಚಾರಕ್ಕೆ ಹೋದಾಗ ಕನ್ನಡಿಯಲ್ಲಿ ಯಾವ್ದಾರ ಒಂದು ಅಕ್ಷರನ ಅಥವಾ ಒಂದು ಪ್ರತಿಬಿಂಬನ ನೋಡ್ತೀವಿ ಅಂತಂದರೆ ಆ ಕನ್ನಡಿ ಪ್ರತಿಬಿಂಬದ ಲಕ್ಷಣಗಳು ತಮಗೆ ಗೊತ್ತಿರಬೇಕಾದ ಸ್ನೇಹಿತರೆ, ಅದು ನೇರವಾಗಿರುತ್ತೆ. 1 ಪಾಯಿಂಟು ಸೇಮ್ ಸೈಜ್ ಅಂದರೆ ಆಬ್ಜೆಕ್ಟ್ ಏನಿರುತ್ತೋ ಆಬ್ಜೆಕ್ಟ್ನ ಸೈಜ್ ಅಷ್ಟೇ ಇರುತ್ತೆ ಅನ್ನುವಂತಂದರೆ ತುಂಬ ದಪ್ಪನೂ ಕಾಣಲ್ಲ, ತುಂಬ ಸಣ್ಣನೂ ಕಾಣಲ್ಲ.
ಸೊ ಹಾಗಾಗಿ ಅದು ಬಿಟ್ಟರೆ ಲ್ಯಾಟ್ರಲ್ ಇನ್ವರ್ಷನ್ ಅಂತೇಳಿ ಕರಿತೀವಿ, ಎಡ ಬಲವಾಗಿ ಬಲ ಎಡವಾಗಿ ಒಂದು ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ನಾವು ಲ್ಯಾಟ್ರಲ್ ಇನ್ವರ್ಷನ್ ಅಂತೇಳಿ ಕರಿತೀವಿ, ಅದನ್ನು ತಾವು ನೆನಪಿಟ್ಕೋಬೇಕಾಗತ್ತೆ. ಈಗ ಇಲ್ಲಿ ಇರುವಂಥ ವಿಚಾರಗಳಲ್ಲಿ ನಾನು ಕನ್ನಡಿಯಲ್ಲಿ ನೋಡಿದಾಗ ಎಡ ಆಯಿತಾ ನೋಡಿ, ಇದು ಬಲದ ಕಡೆ ಬಲ್ ಸೈಡಲ್ಲಿದೆ, ಬಟ್ ಇದನ್ನು ನೋಡಿದಾಗ ಬಲ ಎಡಕ್ಕೆ ಬರುತ್ತೆ. ಸೊ ಎಲ್ ಬರುತ್ತೆ, ಹೀಗೆ ಬರುತ್ತೆ ಕನ್ನಡಿಯಲ್ಲಿ. ಸೊ ಎಲ್ಲನ್ನು ನಾವು ಕನ್ನಡಿಯಲ್ಲಿ ನೋಡಿದಾಗ ಈ ರೀತಿ ಕಾಣುತ್ತೆ. ಇದಾದ ನಂತರ ನೆಕ್ಸ್ಟ್ ಕೆ ಬರುತ್ತೆ, ಇದು ಹೀಗೆ ಬರುತ್ತೆ ಕೆ, ರೈಟ್. ಅದಾದಮೇಲೆ 4, ರೈಟ್, 4 ಬರುತ್ತೆ ನೆಕ್ಸ್ಟು. 4, ರೈಟ್. ಸರ್ 4 ಹೇಗೆ ಬರುತ್ತೆ ಸರ್ ಅಂತಂದರೆ ಸೇಮ್ ತಾವೆಲ್ಲ ನೆನಪಿಟ್ಕೊಂಡ್ರಿ, ಇದು ಉಲ್ಟಾ ಆಗುತ್ತೆ. ಎಲ್ ಹೇಗೆ ಉಲ್ಟಾ ಆಯಿತು, ಕೆ ಹೇಗೆ ಉಲ್ಟಾ ಆಯಿತು, ರೈಟ್. 4 ಕೂಡ ಉಲ್ಟಾ ಆಗುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗತ್ತೆ. ಸಾರಿ, 4 ಉಲ್ಟಾ ಆಗುತ್ತೆ. ಸೊ ಇದು ಉಲ್ಟಾ ಅಂತಂದಾಗ ಸೊ ಹೀಗೆ ಬರುತ್ತೆ 4, ಹೀಗೆ ಬರುತ್ತೆ 4 ಸಹ ಉಲ್ಟಾ ಆಗುತ್ತೆ. ಅದಾದಮೇಲೆ ಏನಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಅದಾದಮೇಲೆ ಈ ರೀತಿ ಬರುತ್ತೆ, ದೆನ್ ಆರ್ ಈ ರೀತಿ ಬರುತ್ತೆ, ಆ್ಯಂಡ್ ವೈಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ, ರೈಟ್. ಸೊ ಕನ್ನಡಿಯಲ್ಲಿ ನೋಡಿದಂಥ ಸಂದರ್ಭದಲ್ಲಿ ನೋಡಿದಾಗ ನೋಡಿ ಎಲ್ ಓಕೆ, ಇದು ಫಸ್ಟ್ ಆಪ್ಷನ್, ಕೆ ಓಕೆ, ರೈಟ್. ಸೊ 4 ಸೇಮ್ ಇದೆ, ಎ ನಾನು ಏನು ಬರ್ದಿನ ಅದೇ ಇದೆ, ಏನು ಬರ್ದಿನ ಅದೇ ಇದೆ, ಆರ್ ನಾನು ಬರೆದಿದೆ, ಬಟ್ ವೈ ಅನ್ನುವಂಥ ಅಕ್ಷರಲ್ಲಿ ತಲೆ ಕೆಳಗಾಗಿದೆ, ತಲೆ ಕೆಳಗೆ ಆಗಬಾರ್ದು, ಹಾಗಾಗಿ ಇದಲ್ಲ. ಸೊ ನನಗೆ ಆಪ್ಷನ್ 1 ಎಲಿಮಿನೇಟ್ ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ 2 ನೋಡಿ, ಆಲ್ಮೋಸ್ಟ್ ನಾನೇನು ಬರ್ದಿನೋ ಅದೇ ಬಂದಿದೆ. ಸೊ ಹಾಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸರ್ ಆಪ್ಷನ್ 3 ಹಾಕಿಲ್ಲ ಸರ್, ಒಂದೇ ಥರ ಸೇಮ್ ಕಡೆ ನೋಡಿ, ಎಲ್ ಸೇಮ್ ಇದೆ, ಕೆ ಸೇಮ್ ಇದೆ, 4 ಸೇಮ್ ಇದೆ, ಆಯಿತಾ. ಎ ಉಲ್ಟಾ ಆಗಿದೆ, ಇಲ್ಲಿ ಎ ಉಲ್ಟಾ ಆಗಿದೆ. ಸರ್ ಆಪ್ಷನ್ 4 ಯಾಕೆ ಅಲ್ಲ ಸರ್ ಆನ್ಸರ್ ಅಂತ ನೋಡ್ತಾ ಹೋಗೋದಾದರೆ ನೋಡಿ, ಸೊ ಕೆ ಸೇಮ್ ಇದೆ ನೋಡಿ, ಎಲ್ ಉಲ್ಟಾ ಆಗಿಲ್ಲ, ಆಗಬೇಕಿತ್ತು. ಸೊ ಹಾಗಾಗಿ ನನಗೆ ಆನ್ಸರ್ ಬಂದ್ಬಿಟ್ಟು 2 ಆಗಿರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟು ಪ್ರಶ್ನೆಗೆ ಹೋದರೆ, ಸೊ ಪೇಪರ್ ಕಟಿಂಗ್ ಆ್ಯಂಡ್ ಪೇಪರ್ ಫೋಲ್ಡಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟು ನಮ್ಮ SSC ಎಕ್ಸಾಮಲ್ಲಿ ಇವತ್ತಿಗೂ ಕೂಡ ಕೇಳ್ತಾ ಇದ್ದಾರೆ. ಸೊ ತಾವು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾಗುತ್ತೆ. ಪೇಪರ್ ಫೋಲ್ಡ್ ಮಾಡಿ ಕಟ್ ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅನ್ನುವಂಥದ್ದು. ಸೊ ಹಾಗಾದರೆ ಇಲ್ಲೊಂದು ಪ್ರಶ್ನೆ ಇದೆ, ಏನಿದೆ ಆ ಪ್ರಶ್ನೆ ಅಂತಂದರೆ, ಎ ಪೇಪರ್ ಈಸ್ ಫೋಲ್ಡೆಡ್ ಆ್ಯಂಡ್ ಕಟ್ ಆ್ಯಸ್ ಶೋನ್ ಬಿಲೋ, ಹೌ ವಿಲ್ ಇಟ್ ಅಪಿಯರ್ ವೆನ್ ಅನ್ಫೋಲ್ಡೆಡ್. ಅಂದರೆ ಇಲ್ಲಿ ಕೆಳಗಡೆ ಒಂದು ಹಾಳೆಯನ್ನು ಕೆಳಗೆ ಕೊಟ್ಟಿರುವಂಥ ಒಂದು ಹಾಳೆಯನ್ನು ಕೆಳಗೆ ತೋರಿಸಿರುವ ರೀತಿಯಲ್ಲಿ ಮಡಚಿ ಕತ್ತರಿಸಲಾಗಿದೆ. ಕತ್ತರಿಸಿದ ನಂತರ ಅದನ್ನು ಓಪನ್ ಮಾಡಿದಾಗ, ತೆರೆದಾಗ ಯಾವ ರೀತಿ ಕಾಣುತ್ತೆ ಅನ್ನುವಂಥದ್ದನ್ನ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಇಲ್ಲಿರುವಂಥ ಈ ಫುಲ್ ಶೀಟ್ ಆಫ್ ಪೇಪರ್ ಏನಿದೆ, ಈ ಫುಲ್ ಶೀಟ್ ಏನು ಪೇಪರ್ ಇದೆ, ಸೊ ಈ ಪೇಪರನ್ನು ನೋಡಿ ಈ ರೀತಿ ಮಡಚಿದ್ದಾರೆ. ಅಂದರೆ ಇದಕ್ಕೆ ನಾವು ಸೊ ಒಂದು ಸಿಂಗಲ್ ಫೋಲ್ಡಿಂಗ್ ಅಂತೀವಿ. ಈ ರೀತಿ ಇಲ್ಲಿಗೆ ಮಡಚಿದ್ದಾರೆ, ಇಲ್ಲಿರುವಂಥದ್ದು ಈಗ ಮಡಚಿದ್ದಾರೆ, ರೈಟ್. ಸೊ ಒಂದು ಫೋಲ್ಡಿಂಗ್ ಆಯಿತು. ಅದಾದ ನಂತರ ಇದು ಮಡಚಿದಂಥ ಈ ಜಾಗ ಏನಿದೆ, ಈ ಶೀಟನ್ನು ಎರಡನೇ ಸಲ ಹೀಗೆ ಮಡಚಿದ್ದಾರೆ, ಈಗಿದೆಯಲ್ವಾ, ಈಗ ಮಡಚಿದ್ದಾರೆ. ಅಂದರೆ ಇದನ್ನು ಡಬಲ್ ಫೋಲ್ಡಿಂಗ್ ಅಂತೇಳಿ ಕರಿತೀವಿ. ಡಬಲ್ ಫೋಲ್ಡಿಂಗ್ ಅನ್ನುವಂಥದ್ದು 2 ಫೋಲ್ಡಿಂಗ್ ಆಗಿದೆ. ಫೋಲ್ಡಿಂಗ್ ಆದ ನಂತರ ಏನು ಮಾಡಿದ್ದಾರೆ ಅವರು ನೋಡಿ, ಇದು ಫೋಲ್ಡಿಂಗ್ ಆದ ಇದು ಶೀಟು, ಈ ಶೀಟನ್ನು ಕಟ್ ಮಾಡಿದ್ದಾರೆ, ಇಲ್ಲಿ ಇದೊಂದು ಕಡೆ ಕಟ್ ಮಾಡಿದ್ದಾರೆ. ಸೊ ಅದಾದಮೇಲೆ ಇಲ್ಲೊಂದು ಸರ್ಕಲ್ ಹಾಕಿದ್ದಾರೆ, ರೈಟ್. ಸೊ ಇಲ್ಲೊಂದು ತ್ರಿಭುಜ ಹಾಕಿದ್ದಾರೆ. ಸೊ ಈಗೇನು ಮಾಡಬೇಕಾಗತ್ತೆ ನಾವು ಅಂತಂದರೆ, ಸೊ ಇದನ್ನು ಓಪನ್ ಮಾಡಿದಾಗ ನೋಡಿ, ಫಸ್ಟ್ ಹಿಂಗೆ ಮಡ್ಚಿದ್ವಿ, ಆಮೇಲೆ ಹಿಂಗೆ ಮಡ್ಚಿದ್ವಿ. ಹಾಗಾದರೆ ಫಸ್ಟ್ ನಾನು ಎತ್ತಬೇಕಾಗಿರುವಂಥದ್ದು ಹೀಗೆಯಾ, ಈಗ ಎತ್ತುತ್ತೀನಿ ಅಂತಂದರೆ ತಾವು ಗಮನ ಇಟ್ಟು ಕೇಳಿಸ್ಕೊಳ್ಳಿ, ರೈಟ್. ಸೊ ಈಗ ಬರುತ್ತೆ, ಈಗ ಎತ್ತಿದಾಗ ಈ ಕಟಿಂಗ್ ಪ್ಲೇಸ್ ಇದೆಯಲ್ವಾ, ರೈಟ್, ಇದು ಹೋಗುತ್ತೆ. ಆ್ಯಕ್ಚುಲಿ ಮಧ್ಯದಲ್ಲಿ ಗೆರೆ ಇರೋದಿಲ್ಲ, ಯಾಕಂದ್ರೆ ನಾನು ಇದು ಗೆರೆ ಬರ್ಕೊಂಡಿರುವಂಥದ್ದು, ಅಲ್ಲಿ ಪೇಪರ್ ಕಟ್ ಮಾಡಿದಾಗ ಅದು ಫುಲ್ ಹಾಳೆ ಬರುತ್ತೆ. ಸೇಮ್ ಇದು ಕೆಳಗಡೆ ಇರುವಂಥದ್ದು ಮೇಲೆ ಹೋಗುತ್ತೆ, ರೈಟ್. ಸೊ ಮೇಲೆ ಬಂದಿದ್ದು ಈಗ ಆಯಿತಾ, ಈಗ ಬರುತ್ತೆ. ಸೊ ಈಗ ಅದಾದಮೇಲೆ ಏನು ಮಾಡಬೇಕು, ಇದನ್ನು ಈ ಕಡೆಗೆ ನಾನು ಬಿಡಿಸ್ಬೇಕಾಗತ್ತೆ. ಸೊ ಇದನ್ನು ಈ ಕಡೆಗೆ ಬಿಡಿಸಿದ್ರೆ ನೋಡಿ ಈ ಕಡೆ, ರೈಟ್. ಸೊ ಈ ಕಡೆಗೆ ಬಿಡಿಸಿದ್ರೆ ಸೇಮ್ ಈ ಕಡೆಗೆ ಹಿಂಗೆ ಓಪನ್ ಮಾಡಿದಾಗ ಏನು ಬರ್ಬೋದು ಸಾರ್ ಅಂತ ನಾವು ನೋಡ್ತಾ ಹೋದಾಗ, ರೈಟ್ಸ್ ನೋಡಿ ಈ ಜಾಗ ಇದೆಯಲ್ವಾ, ಇದು ಇಲ್ಲಿ ಬರುತ್ತೆ. ಯಾಕಂದರೆ ಸೊ ಈಗಿರುವಂಥದ್ದು ಈಗ ಹಾಕಿದಾಗ ಸೇಮ್ ಇಲ್ಲಿರುವಂಥದ್ದು ಇಲ್ಲಿ ಬರುತ್ತೆ, ಇಲ್ಲಿರುವಂಥದ್ದು ಇಲ್ಲಿ ಬರುತ್ತೆ, ರೈಟ್. ಹಾಗಾದರೆ ಇದಕ್ಕೆ ಹೋಲುವಂಥ ಚಿತ್ರ ಯಾವುದಿದೆ ಇಲ್ಲಿ ಅಂತ ಬಂದಾಗ ನಮ್ಗೆ ನೋಡಿ, ಇದರಲ್ಲಿ ಓಕೆ ಇದು ಇದೆ, ರೈಟ್, ಫೈನ್. ಬಟ್ ಇಲ್ಲೇನಾಗಿದೆ, ಸೊ ತ್ರಿಭುಜ ಉಲ್ಟಾ ಆಗಿಲ್ಲ, ಸೊ ಹಾಗಾಗಿ ಇದು ರಾಂಗ್. ಸೊ ಇಲ್ಲೇನಾಗಿದೆ,
ಇಲ್ಲೂ ಕೂಡ ತ್ರಿಭುಜ ಉಲ್ಟಾ ಆಗಬೇಕಿತ್ತು, ಆಗಿಲ್ಲ. ಸೊ ಇದು ರಾಂಗ್, ಇದು ಎಕ್ಸಾಕ್ಟ್ಲಿ ಮ್ಯಾಚ್ ಆಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಏನಾಗಿರುತ್ತೆ, ಆಪ್ಷನ್ 3 ಆಗಿರುತ್ತೆ ಅನ್ನೋದನ್ನ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಹಾಗಾದರೆ ಮತ್ತು ಮುಂದಿನ ಪ್ರಶ್ನೆಗೆ ಹೋಗೋಣ. ರೈಟ್. ಸೊ ನೆಕ್ಸ್ಟ್ ಪ್ರಶ್ನೆ ಎಗೈನ್ ಮತ್ತೊಂದು ಮಿರರ್ ಇಮೇಜ್ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಸೊ ಮಿರರ್ ಇಮೇಜ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದಾಗಿದೆ. ಸೊ ಕನ್ನಡಿ ಮುಂದೆ ನಿಂತ್ಕೊಂಡಾಗ ನಾನು ಅವೆಲ್ಲ ಹೇಳಿದ್ದೀನಿ. ಸೊ ಇಲ್ಲಿರುವಂಥ ಅಕ್ಷರಗಳೇನಾಗ್ತಾ ಹೋಗ್ತವೆ ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಪ್ರತಿ ಅಕ್ಷರ ಕನ್ನಡಿಯಲ್ಲಿ ಬರೆದಾಗ ಕನ್ನಡಿಯಲ್ಲಿ ನೋಡಿದಾಗ ಏನಾಗುತ್ತೆ ಅನ್ನುವಂಥ ನಾವು ನೋಡ್ತಾ ಹೋದಾಗ ನೋಡಿ ಇಲ್ಲೇನಿದೆ, ಇದು ಫಸ್ಟು, ಇದು ಕೊನೆಗೆ ಕಂಡು ಬರುತ್ತೆ. ಇಲ್ಲಿ ಯು ಇರುವಂಥದ್ದೇನಿದೆ ಈ ಯು ಕೊನೆಗೆ ಬರುತ್ತೆ. ಅದನ್ನು ಕನ್ನಡಿಯಲ್ಲಿ ನೋಡ್ರೂ ಏನಂಥ ಬದಲಾವಣೆ ಆಗೋದಿಲ್ಲ. ಹಾಗಾದರೆ ನೋಡಿ ಫಸ್ಟ್ ಬಿ ಬರುತ್ತೆ. ಸರ್ ಫಸ್ಟ್ ಬಿ ಬರುತ್ತಾ, ಹಿಂಗೆ ಬರೀಬಾರ್ದು, ಬಿ ಬರಲ್ಲ, ಬಿ ಇದೇ ಬಿ ಏನಾಗುತ್ತೆ ಉಲ್ಟಾ ಆಗಿ ಬರುತ್ತೆ. ಸೊ ಹಾಗಾದರೆ ಏನಾಗುತ್ತೆ, ಇದು ಬರೋದಿಲ್ಲ, ಸೊ ಇದು ಬಿ ಬರುತ್ತೆ. ಓಕೆ ರೈಟ್. ಸೊ ನಾನು ನೋಡ್ತಾ ಹೋಗೋದಾದ್ರೆ ಸೊ ಇದು ಬಿ ಬರುತ್ತೆ, ಏನಾಗಿ ಬರುತ್ತೆ ಬಿ ಬರುತ್ತೆ. ಸರಿ ಎ ಕನ್ನಡಲ್ಲಿ ನೋಡಿದ್ರು ಹಂಗೆ ಇರುತ್ತೆ, ಇಲ್ಲಿ ನೋಡಿದ್ರು ಹಾಗೆ ಇರುತ್ತೆ, ಅದರಲ್ಲೇನಂಥ ಬದಲಾವಣೆ ಆಗುವಂಥದ್ದಿಲ್ಲ. ಹಾಗಾದರೆ 3 ಏನಾಗುತ್ತೆ, 3 ಹೀಗೆ ಬರುತ್ತೆ. ನೋಡಿ ಇಲ್ಲಿ ಯಾವ್ದಾದ್ರು ಆಪ್ಷನ್ಸ್ ನೋಡಿ, 4 ಆಪ್ಷನ್ಸಲ್ಲಿ ರೈಟ್ಸ್, 4 ಆಪ್ಷನ್ಸಲ್ಲಿ ನೋಡಿ ಬಿ 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 ನಾನು ಬರೆದಿರುವಂಥದ್ದು ಸೇಮ್ ಇದೆ. ರೈಟ್. ಇಲ್ಲಿ ಎ ನಾನು ಬರೆದಿರೋ ಸೇಮ್ ಇದೆ, ಇಲ್ಲಿ ಎ ತಲೆ ಕೆಳಗಾಗಿದೆ. ಸೊ ಮಿರರಲ್ಲಿ ನೋಡಿದಾಗ ತಲೆ ಕೆಳಗೆ ಆಗಲ್ಲ, ಇದು ಎಲಿಮಿನೇಟ್ ಮಾಡಿ ಮುಗಿದೋಯ್ತು ಕತೆ ಇದು. ರೈಟ್. ಇನ್ನು ಉಳಿದಂತೆ ರೈಟ್. ಸೊ ಇಲ್ಲಿ ಎ ಇದೆ. ಸೊ ಹಾಗಾಗಿ ಇದನ್ನು ಎಲಿಮಿನೇಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬರೋಣ, 3ಕ್ಕೆ ಬರೋಣ ಫಸ್ಟು. ರೈಟ್. ಸೊ ಬಿ ಎ ಆದಮೇಲೆ 3 ಬರಬೇಕು. ನೋಡಿ ಇಲ್ಲಿ ಬಿ ಎ ಬಂದಮೇಲೆ 2 ಬಂದಿದೆ, ಹಾಗಾಗಿ ಇದು ಎಲಿಮಿನೇಟ್ ಆಯಿತು. ಸೊ ಇಲ್ಲಿ 3 ನಾನು ಬರೆದಿರೋ ಸ್ಟೈಲಲ್ಲೇ ಆಯಿತಾ ವಾಪಸ್ ರೆಪ್ಲಿಕೇಟ್ ಆಗಿದೆ. ಸೊ ಹಾಗಾಗಿ ನನಗೆ ಇಲ್ಲಿ ಎಲಿಮಿನೇಟ್ ಮಾಡೋಕ್ಕೆ ಬರಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನಾಗುತ್ತೆ, 2 ಏನಿದೆಯಲ್ವಾ ಇದು ಹೀಗೆ ಬರುತ್ತೆ, ಹೀಗೆ 2 ಹೀಗೆ ಬರುತ್ತೆ. ರೈಟ್. ಈಗ ಆಪ್ಷನ್ಸಲ್ಲಿ ನೋಡೋಣ. 2 ಇಲ್ಲಿ ಲ್ಯಾಟ್ರಲ್ ಇನ್ವರ್ಷನ್ ಆಗಿಲ್ಲ, ಬಟ್ ಇಲ್ಲಿ ಲ್ಯಾಟ್ರಲ್ ಇನ್ವರ್ಷನ್ ಆಗಿದೆ. ಸೊ ಆಗಿಲ್ಲ ಅಂದರೆ ಇದು ಎಲಿಮಿನೇಟ್ ಆಗುತ್ತೆ, ಹಾಗಾದ್ರೆ ಉಳ್ಕೊಳ್ಳೋದೇ ಇದಂಥದ್ದು. ಸೊ ಹಾಗಾಗಿ ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ 4 ಆಗಿರುತ್ತೆ ಅನ್ನುವಂಥದ್ದನ್ನ ತಾವು ನೆನಪಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಭಾಳ ಈಸಿ ಇರುತ್ತೆ ಆಯಿತಾ. ಹೆಚ್ಚು ಹೆಚ್ಚು ತಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು, ಕಲಿತಾ ಹೋಗಬೇಕು. ನೀವೆಷ್ಟು ಕಲಿತೀರ ಅನ್ನುವಂಥದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಭಾಳ ಸಲ ನಮ್ಗೆ ಸಮಸ್ಯೆ ಏನು ಗೊತ್ತಾ, ನಾವು ಪ್ರಾಕ್ಟೀಸೇ ಮಾಡೋದಿಲ್ಲ. ಪ್ರಾಕ್ಟೀಸೇ ಮಾಡದೆ ನನಗೆ ಜಾಬ್ ಬೇಕು ಅನ್ನುವಂಥದ್ದು, ಪ್ರಾಕ್ಟೀಸೇ ಮಾಡದೆ ನನಗೆ ಗೌರ್ಮೆಂಟ್ ಜಾಬ್ ಬೇಕು ಅನ್ನುವಂಥ ಆಸೆ ಇದೆಯಲ್ಲ, ಅದು ಭಾಳ ತಪ್ಪು ಅನ್ನುವಂಥದ್ದು ನನ್ನ ಕಲ್ಪನೆ. ರೈಟ್. ಈ ಸಮಾಜದಲ್ಲಿ ಅಥವಾ ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕನಸು ಕಾಣೋದಕ್ಕೆ ಎಲ್ರಿಗೂ ಅಧಿಕಾರ ಇದೆ, ಎಲ್ರಿಗೂ ಅವಕಾಶ ಇದೆ. ಎಸ್, ನೀನೇನು ಬೇಕಾದರೂ ಆಗ್ಬೋದು, ಏನು ಬೇಕಾದರೂ ಆಗ್ಬೋದು, ನಿನಗೆ ಅವಕಾಶ ಇದೆ. ಆದರೆ ಏನು ಆಗಬೇಕು ಅಂತ ಕನಸು ಕಂಡಿರ್ತೀವಲ್ಲ, ಆ ಕನಸನ್ನು ನನಸು ಮಾಡ್ಕೊಳ್ಳೋದಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಆದಂಥ ಒಂದಷ್ಟು ಈಗ ಏನೋ ಒಂದು ಅಂಗಡಿಲಿ ಯಾವುದೋ ಒಂದು ಹೋಟ್ಲಲ್ಲಿ ಊಟ ಮಾಡಬೇಕು ಅಂತ ಆಸೆ ಇರುತ್ತೆ, ದುಡ್ಡು ಕೊಡಬೇಕು. ಒಂದು ಜ್ಯೂಸ್ ಸೆಂಟ್ರಲ್ಲಿ ಹೋಗಿ ಒಂದು ಜ್ಯೂಸ್ ಕುಡಿಬೇಕು ಅಂತ ಆಸೆ ಸಿಗುತ್ತೆ, ಆ ಆಸೆ ಈಡೇರಿಸ್ಕೋಬೇಕು ಅಂದರೆ ಅದಕ್ಕೆ ಒಂದು ದುಡ್ಡು ಕೊಡಬೇಕಂದ್ರೆ ಒಂದು ಖರ್ಚು ಮಾಡಬೇಕು. ರೈಟ್. ಆದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಥವಾ ಏನೋ ಒಂದು ಮಾಡಬೇಕು, ಅಥವಾ ನಾನೊಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅನ್ನೋಂಥದ್ದು ಇದು ಕೂಡ ಒಂದೇನೋ ಎಕ್ಸ್ಪೆಕ್ಟ್ ಮಾಡುತ್ತೆ ನಿನ್ನ ಕಡೆಯಿಂದ. ಹಾಗಂತೇಳಿ ಸರ್ ಹೋಟ್ಲಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೊಂಡಂಗೆ, ಊಟ ಕೊಂಡ್ಕೊಂಡಂಗೆ ಜಾಬನ್ನು ಕೊಟ್ಕೊಳ್ಳೋಕೆ ಆಗೋದಿಲ್ಲ. ಭಾಳ ಜನ ಕೊಂಡ್ಕೊಳ್ಳೋಕೆ ಹೋಗಿ ಈಗ ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿರುವಂಥ ತಾವೆಲ್ಲ ನೋಡಿದಿರ. ಸೊ ಅವ್ರು ಇಡೀ ಜೀವನವನ್ನು ಹಾಳು ಮಾಡ್ಕೊಂಡೋದಾಗಿದೆ. ಹಾಗಾದರೆ ಇಲ್ಲಿ ಕೊಂಡ್ಕೋಬಾರ್ದು ಅಂದರೆ, ನನ್ನ ಜಾಬನ್ನು ಕೊಂಡ್ಕೋಬೇಕು ಅಂತಂದರೆ ಇದು ತಂದೆ ಆದಂಥ ಒಂದಷ್ಟು ನಿನ್ನ ಕಡೆಯಿಂದ ಎಫರ್ಟನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ. ಆ ಎಫರ್ಟನ್ನು ಹಾಕೋದನ್ನು ಅಭ್ಯಾಸ ಮಾಡ್ಕೋಬೇಕು. ಎಲ್ಲದಕ್ಕೂ ದುಡ್ಡು ಕೊಟ್ಟರೆ ಬರೋದಿಲ್ಲ, ತಾವು ನೆನಪಲ್ಲಿ ಇಟ್ಕೊಂಡ್ರಿ. ದುಡ್ಡೇ ಎಲ್ಲದಕ್ಕೂ ಮುಖ್ಯ ಅಲ್ಲ, ಎಲ್ಲದಕ್ಕೂ ದುಡ್ಡು ಕೊಟ್ಟರೆ ಬರೋದಿಲ್ಲ, ತಾವು ನೆನಪಿಟ್ಕೊಂಡ್ರಿ. ದುಡ್ಡೇ ಎಲ್ಲದಕ್ಕೂ ಮುಖ್ಯ ಅಲ್ಲ ಅನ್ನೋದನ್ನು ಹೇಳ್ತಾ ನಾನೀಗೊಂದು ಮಾತನ್ನು ಹೇಳ್ತೀನಿ, ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು ಸ್ನೇಹಿತರೆ. ರೈಟ್. ಸೊ ಒಂದು ಪದ್ಯ ಇತ್ತು, ಓದಿ ಬೋಧಕನಾಗು, ಕಾದು ಯೋಧನಾಗು, ದುಡಿದು ಗಳಿಸಿ ಏನಾದರೂ ಆಗು, ಮೊದಲು ನೀ ಮಾನವನಾಗು ಅನ್ನುವಂಥ ಮಾತಿತ್ತು. ಆದರೆ ಇವತ್ತು ಬದಲಾಗ್ತಾ ಹೋಗಿದೆ ಕಾಲ. ರೈಟ್. ಅದಕ್ಕೆ ನಾನು ಇದಕ್ಕೆ ಒಂದಷ್ಟು ಚೇಂಜ್ ಮಾಡ್ಕೊಂಡು ಹೇಳ್ತಾ ಹೋಗಿದ್ದೀನಿ. ಏನಪ್ಪ ಅಂತಂದರೆ, ಓಡಿ ನೋಡಿ, ಓಡೋದು ರನ್ನಿಂಗು, ಓಡಿ PC PSI ಆದರೂ ಆಗು, ಓಡಿ PC PSI ಆದರೂ ಆಗು, ಅಥವಾ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಗಾರ್ಡ್ ಆದರೂ ಆಗು. ಓದಿ FDA SDA KPSC ಗ್ರೂಪ್ C or KS ಆದರೂ ಆಗು. ಆದರೆ
ಮೊದಲು ನೀನೊಬ್ಬ ಸರ್ಕಾರಿ ನೌಕರನಾಗು, ಮೊದಲು ನೀನೊಬ್ಬ ಸರ್ಕಾರಿ ನೌಕರನಾಗು ಅನ್ನುವಂಥದ್ದನ್ನು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ. ಯಾಕೆ ಇಷ್ಟು ಇಂಪಾರ್ಟೆಂಟು ಸರ್ಕಾರಿ ನೌಕರನಿಗೆ ಅಂತಂದರೆ, ಸ್ವಂತ ಬಿಸ್ನೆಸ್ ಇಲ್ಲ ಅಂತಂದರೆ ರೈಟ್, ಸ್ವಂತ ಬಿಸ್ನೆಸ್ಸು ಅಥವಾ ಭಾಳ ರಿಚ್ ಇದ್ದರೆ ಸರ್ಕಾರಿ ನೌಕರಿಯ ಅವಶ್ಯಕತೆ ಇರಲ್ಲ. ಆದರೆ ಅಪ್ಪ ಭಾಳ ಶ್ರೀಮಂತ ಅಲ್ಲ ಅಂತಂದರೆ, ಮಿಡ್ಲ್ ಕ್ಲಾಸಿಂದ ಬಂದಂಥವ್ರಿಗೆ, ಗ್ರಾಮೀಣ ಭಾಗದಿಂದ ಬಂದಂಥವ್ರಿಗೆ, ನಮಗೆ ನಮ್ಮ ಭವಿಷ್ಯವನ್ನು ಸುಮಾರು ಒಂದು 30-35 ವರ್ಷಗಳ ಕಾಲ ನನ್ನ ಜೀವನದ ಒಂದು ಭವಿಷ್ಯವನ್ನು ಭದ್ರವಾಗಿ ಇಟ್ಕೊಳ್ಳೋದಕ್ಕೆ ಇದೊಂದೇ ಮಾರ್ಗ ಆಗಿರುತ್ತೆ ಸರ್ಕಾರಿ ಉದ್ಯೋಗ. ಹಾಗಾಗಿ ನಾವು ಯಾವಾಗಲೂ ಹೇಳ್ತಾ ಹೋಗ್ತೀನಿ, ಏನಾದರೂ ಆಗು ಮೊದಲು ನೀ ಮಾನವನಾಗು ಅಂತಾರೆ, ಏನಾದರೂ ಆಗು ನೀ ಮೊದಲು ಆಯಿತಾ ಸರ್ಕಾರಿ ನೌಕರನಾಗು ಅನ್ನುವಂಥ ವಿಚಾರವನ್ನು ತಾವು ನೆನಪಲ್ಲಿಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಭಾಳ ಸುಲಭವಾದಂಥದ್ದು. ತಾವು ಇದನ್ನು ನೆನಪಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಏನಿದೆ ಸರ್ ಮುಂದಿನ ಪ್ರಶ್ನೆ ಎನ್ನುವಂಥದ್ದು? ರೈಟ್, ಮುಂದಿನ ಪ್ರಶ್ನೆ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ರೈಟ್, ಥ್ಯಾಂಕ್ ಯು ವೆರಿ ಮಚ್.